ಬೇಡುವ ಬುದ್ಧಿ ಹೃದಯದಲ್ಲಿ ಹುಟ್ಟದ ಹಾಗೆ ಮಾಡುವಂತ ಭಗವಂತನಲ್ಲಿ ಬೇಡಿದರು. ಆ ಭಗವಂತ ಅಂದ, ಇದೆಲ್ಲ ಕೇಳಬೇಡ, ಪರ್ಸನಲ್ ಏನಾರು ಕೇಳು, ನಿಂಗೇನಾರು ಕೇಳು ಅಂತ. ನೋಡಿ, ನಮಗೂ ರಾಯರಿಗೂ ಇಷ್ಟೇ ವ್ಯತ್ಯಾಸ. ದೇವರನ್ನು ನಾವು ಕೇಳಿ ಕೇಳಿ ಕೇಳ್ತೇವೆ, ದೇವರು ಕೊಡಲ್ಲ 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 ಅಂತಾನೆ. ಅಲ್ಲಿ ಪ್ರಹ್ಲಾದರಾಜರು ಕೊಡ್ತೀನಿ 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 ಅಂತ ದೇವರು, ಬೇಡ 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 ಪ್ರಹ್ಲಾದರಾಜರು. ಇಷ್ಟೇ ನಮಗೂ ಅವ್ರಿಗೂ ಇರ್ತಕ್ಕಂಥ ವ್ಯತ್ಯಾಸ. ಕಡೆಗೆ ಪ್ರಹ್ಲಾದರಾಜರಿಗೆ ಭಗವಂತನೇ ಆಫರ್ ಮಾಡಿದ್ನಂತೆ, ಯಾಕೆ ಸಾಕು ಬಂದ್ಬಿಡು, ನಾನೇ ಮೋಕ್ಷಕ್ಕೆ ಹೋಗ್ತಾ ಇದ್ದೀನಿ, ನನ್ನ ಮನೆ ಅದು, ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಬರ್ತೀಯಾ ಅಂದಾಗ ಪ್ರಹ್ಲಾದರಾಜರು ಆಡಿದ ಮಾತೆ ನಮೋ ಅತ್ಯಂತ ದಯಾಳುತ್ವಕ್ಕೆ ಕಾರಣ. ಏನು ದಯಾಳು ಅವರು, ನಮ್ಮ ಕಡೆ ಎಲ್ಲ ಕೈ ತೋರಿಸಿ ರಾಯರಂದ್ರಂತೆ, ಏತನ್ವಿಹಾಯ ಕೃಪಣಾನ್, ಭಗವಂತ ನನ್ನ ಮೋಕ್ಷಕ್ಕೆ ಬಾಂತಿಯಲ್ಲ, ನಾನು ಬರೋಲ್ಲ, ಯಾಕೆಂದರೆ ನನ್ನನ್ನು ನಂಬಿದ ಇವರನ್ನೆಲ್ಲ ಬಿಟ್ಟು ನಾ ಹೇಗೆ ಬರಲಿ? ಈ ರೀತಿ ನಮಗಾಗಿ ಕಾದು 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 ಕುಳಿತ ಮಹಾನುಭಾವರು ಮಂತ್ರಾಲಯ ಪ್ರಭುಗಳು. ನಮಗಾಗಿ ಕಾದವರು ಯಾರು, ಬೇರೆ ಯಾರಿಲ್ಲ. ಸುಮ್ಮನೆ ಬರೋದು ಸ್ವಲ್ಪ ಲೇಟ್ ಆಗುತ್ತೆ, ಒಂದು ಎಲೆ ಹಿಡ್ಕೊಳ್ಳಿ ಅಂದರೆ ಹಿಡ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಅದು ಬೇರೆ ಹೊತ್ತವರಿಗೆ ಊಟದಲ್ಲಿ ಸಾಪಂಕ್ತಿ ಕೊಡ್ಲಿಕ್ಕೆ ನಾವು ರೆಡಿ ಇಲ್ಲ. ಅಂಥದ್ರಲ್ಲಿ ನಮ್ಗೆ ಏನು ಸಂಬಂಧ ರೀ ರಾಯರು? ಏನು ಚಿಕ್ಕಪ್ಪನ ಮಕ್ಕಳ ದೊಡ್ಡಪ್ಪನ ಮಕ್ಕಳ ನಾವು ಅವ್ರಿಗೆ? ಅವ್ರು ಅಂತಾರೆ, ನೀವು ನಮ್ಮ ಸಂಬಂಧಿಕರು ಅಂತಾರೆ, ವಿದ್ಯಾ ಸಂಬಂಧಿವಿ ದೇಹ ಸಂಬಂಧಿವಿ. ಇಂಥ ಕಾರುಣ್ಯ ನಮೋ ಅತ್ಯಂತ ದೇವರು ಪ್ರಹ್ಲಾದರಾಜರು ಅಂದ್ರಂತ, ನೋಡು ಬರೋದಿದ್ರೆ ನೀವೊಬ್ಬ, ಈ ಎಲ್ಲ ದೈತ್ಯರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಆಗೋಲ್ಲ ಅಂದಾಗ ರಾಯರಂದ್ರಂತೆ, ಸ್ವಾಮಿ ನೀನು ಅವ್ರನ್ನ ಜಾತಿ ನೋಡಿ ಅವ್ರ ಹೆಸರು ಹೇಳ್ಬೇಡ, ಅವರೆಲ್ಲ ನಿನ್ನ ಭಕ್ತರು, ಆಗದೆ ಇದ್ದರೆ ನಾನು ಮಾಡ್ತೇನೆ ಅಂದರು. ಅವ್ರ ನ್ಯಾಯರು ಹೇಳ್ತಾರೆ, ಇವರನ್ನೆಲ್ಲ ನಿನ್ನ ಭಕ್ತರನ್ನಾಗಿ ಮಾಡಿ, ಇವರ ನಾಲಿಗೆಯಲ್ಲಿ ನಿನ್ನ ನಾಮ ಬರುವಂತೆ ಮಾಡಿ, ಇವರನ್ನು ಮೋಕ್ಷಕ್ಕೆ ಫಿಟ್ ಪರ್ಸನಾಲಿಟಿ ಮಾಡಿ ನಾನು ಕರ್ಕೊಂಡೇ ಬರ್ತೀನಿ ಅಂಥೇಳಿ ನಮಗಾಗಿ ಹಠ ಹಿಡಿದು ಕುಳಿತ ಒಬ್ಬರೇ ದಯಾಳುಗಳು, ನಮೋ ಅತ್ಯಂತ ದಯಾಳುವೆ ನಮ್ಮ ಮಂತ್ರಾಲಯ ಪ್ರಭುಗಳು. ದೇವ್ರು ಕೇಳಿದಲ್ಲಪ್ಪ, ಇಂಥ ದೈತ್ಯರು ಬೈ ಬರ್ತು ಹುಟ್ಟಾ ದೈತ್ಯರು ಇವ್ರನ್ನೆಲ್ಲ ಹೇಗೆ ರಿಪೇರಿ ಮಾಡ್ತೀಯಾ? ಇವರೆಲ್ಲ ದೊಡ್ಡ ದೊಡ್ಡ MDಗಳು, MD ಮ್ಯಾನೇಜಿಂಗ್ ಡೈರೆಕ್ಟರ್ ಅನ್ಕೋಬೇಡಿ, MD ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅಂತ. ಹುಟ್ಟುವಾಗಲೇ ಕೆಟ್ಟದಾಗ ಹುಟ್ಟಿದಾರೋ, ಒಂದಿನ ಗೋಪ್ಚನ ಹಚ್ಕೊಳ್ಲಿಕ್ಕೆ ಬರಲ್ಲ, ಇವ್ರನ್ನ ಹೇಗೆ ಕರ್ಕೊಂಡು ಬರ್ತೀಯಾ ಅಂತ ರಾಯರಂದರು. ಇವ್ರಿಗಾಗಿ ಜನ್ಮ ಜನ್ಮ ಎತ್ತಿ ಆದರೂ ರಿಪೇರಿ ಮಾಡಿ ಆದರೂ ಕರ್ಕೊಂಡು ಬರ್ತೀನಿ ಅಂತ. ಒಂದು ಜನ್ಮ ಎತ್ತಿದ್ರೂ ರಿಪೇರಿ ಆಗಲಿಲ್ಲ, ನಾವು ಮತ್ತೊಂದು ಜನ್ಮ ವ್ಯಾಸರಾಜರಾಗಿ ಬಂದರು, ಹಾಗೂ ರಿಪೇರಿ ಆಗಲಿಲ್ಲ. ಮತ್ತೆ ಮಂತ್ರಾಲಯ ಪ್ರಭುಗಳಾಗಿ ಬಂದರು, ನೀವು ಓದಬೇಡಿ ಬರಿಬೇಡಿ ಏನೂ ಮಾಡಬೇಡಿ, ದಿನ ನಂದು ಒಂದು ಲೋಟ ಪಂಚಾಮೃತ ಕುಡಿತಾ ಇರ್ರಿ, ಒಂದು ಸ್ವಲ್ಪ ಪಾದೋದಕ್ಕೆ ತಗೊಳ್ಳಿ, ಒಂಚೂರು ಮಂತ್ರಾಕ್ಷತೆ ಹಾಕೊಳ್ಳಿ, ನಿಮಗೆ ನಾನು ಇಷ್ಟ ಕೊಡಿಸ್ತೇನೆ ಅಂತ. ಇಂತಹ ಕಾರುಣ್ಯದ ಕಡಲು ನಮ್ಮ ಮಂತ್ರಾಲಯ ಪ್ರಭುಗಳು. ಅವರು ನಮಗೆಲ್ಲ ಮೋಕ್ಷಕ್ಕಾಗಿ ಕೊಟ್ಟದ್ದು ರಾಮಾಯಣ. ಇದೇ ಮೊದಲಾಗಿರ್ತಕ್ಕಂಥ ಗ್ರಂಥಗಳ ಸಂಗ್ರಹಾತ್ಮಕವಾದ ಚಿಂತನೆ. ನಿಜವಾಗಿಯೂ ರಾಮಾಯಣ ನಾವೆಲ್ಲ ಓದಲಿಕ್ಕೆ ಸಾಧ್ಯವೇ ಇಲ್ಲ, ನಮಗೆ ಅರ್ಥವೂ ಆಗಲ್ಲ. ಯಾಕಂದರೆ ರಾಮಾಯಣ ಶತಕೋಟಿ ಶ್ಲೋಕಾತ್ಮಕವಾದ 100 ಕೋಟಿ ಶ್ಲೋಕ. ಹೇಳೋರು ಯಾರು? ಹಯಗ್ರೀವ ರೂಪಿ ಪರಮಾತ್ಮ. ಕೇಳಿದ್ಯಾರು? ಬ್ರಹ್ಮದೇವರು. ಹೇಳೋದು ಸರ್ವೋತ್ತಮ, ಕೇಳೋದು ಜೀವೋತ್ತಮ. ರಾಮಾಯಣ ಹೇಳಬೇಕು, ಸರ್ವೋತ್ತಮನಾದವನೇ ಹೇಳಬೇಕು. ಯಾಕೆಂದರೆ ರಾಮನ ಅಯಣ ಗುಣಗಳು ಯಾರಿಗೆ ಗೊತ್ತು? ರಾಮನಿಗೆ ಮಾತ್ರ ಗೊತ್ತು. ಅದಕ್ಕೆ ಅವನು ಹೇಳು. ರಾಮಾಯಣ ಅಷ್ಟು ದೊಡ್ಡದು, ಕೇಳೋರು ಯಾರು? ದೊಡ್ಡವರೇ ಕೇಳಬೇಕು, ಜೀವೋತ್ತಮರು. ಜೀವೋತ್ತಮ ಸರ್ವೋತ್ತಮರ ನಡುವೆ ನಡೆದ ರಾಮಾಯಣ ಹೇಳುವ ಕೇಳುವ ಯೋಗ್ಯತೆ ಜೀವೋತ್ತಮರಲ್ಲದ ಸರ್ವೋತ್ತಮನಲ್ಲ ನನಗೆ ಸಾಧ್ಯವೇ ಇಲ್ಲ. ಅದನ್ನು ಸಂಕ್ಷೇಪ ಮಾಡಲಿಕ್ಕೆ ಬಂದವರೇ ನಮ್ಮ ವಾಲ್ಮೀಕಿಗಳು. 24,000 ಶ್ಲೋಕಗಳಲ್ಲಿ ಬಂದಿರತಕ್ಕಂಥದ್ದು. 24,000 ಶ್ಲೋಕವನ್ನು ಕೂಡ ಓದಿ ಅರ್ಥ ಮಾಡಿಕೊಳ್ಳುವ ಯೋಗ್ಯತೆ ನಮಗಿಲ್ಲ. ಅದನ್ನು ನೋಡಿ ಮತ್ತೆ ನಮ್ಮ ವಾಯುದೇವರೇ ಅದಕ್ಕೆ ನಿರ್ಣಯವನ್ನು ರಚನೆ ಮಾಡಿದ್ದಾರೆ. ಅದು ಅನೇಕ ಸರ್ಗಗಳಲ್ಲಿ ಅನೇಕ ಇದರಲ್ಲಿ ಬರ್ತಕ್ಕಂಥದ್ದು. ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ರಾಮಾಯಣವನ್ನು ಕೂಡ ಅಲ್ಲಿ ನಿರ್ಣಯ ಮಾಡಿಕೊಟ್ಟಿದ್ದಾರೆ. ಆ ನಂತರದಲ್ಲಿ ಇದನ್ನೆಲ್ಲ ನೋಡಿ ರಾಯರಿಗೆ ಏನಾದರೂ ಮಾಡಿ ಇವರಿಗೆ ಸಮಗ್ರ ರಾಮಾಯಣ ಓದಿದ ಫಲ ಕೊಡಬೇಕಲ್ಲ. ಎಲ್ಲ ನಮ್ಮನ್ನು ನೋಡಿದ್ರು ರಾಯರಿಗೆ. ಈಗ ನಾವು ಬರೋರು, ಈಗ ನಮ್ಮದೆಲ್ಲ ಅವಾಗೇ ಅವ್ರಿಗೆ ಗೊತ್ತಿತ್ತು. ಬೆಳಗಾಗಿ ಎಷ್ಟು ಅರ್ಜೆಂಟ್ ಇರ್ತಾರೆ, ಎಲ್ಲಿ ಆಫೀಸ್ಗೆ ಹೋಗ್ತಾರೆ, ಬರೀ ದುಡಿಮೆ ಒಳಗೆ ಇರ್ತಾರೆ, ದುಡಿಯೋದ್ರೊಳಗೆ ಇವ್ರ ಜೀವನ ಕಳೆದು ಬಿಡ್ತಾರೆ. ಇವ್ರ ಬಾಯಲ್ಲೂ ಭಗವಂತನ ನಾಮ ಬರಬೇಕು, ಸಮಗ್ರ ರಾಮಾಯಣ ಬರಬೇಕು. ಹೀಗೆ ಚಿಂತನೆ ಮಾಡಿದ ಮಂಥನೆ ಮಾಡಿದ ಮಂತ್ರಾಲಯ ಮಹಾಪ್ರಭುಗಳು ಸಮಗ್ರ ರಾಮಾಯಣ ಶತಕೋಟಿ ಶ್ಲೋಕಾತ್ಮಕವಾದದ್ದು. ಮತ್ತು ಬೇರೆ ಬೇರೆ ರಾಮಾಯಣಗಳಲ್ಲಿ ರಾಮಾಯಣ, ಕಂಬ ರಾಮಾಯಣ, ಅಧ್ಯಾತ್ಮ ರಾಮಾಯಣ, ಇದೇ ಮೊದಲಾದ ರಾಮಾಯಣ, ಸಂಗ್ರಹ ರಾಮಾಯಣ, ಆಚಾರ್ಯರ ತಾತ್ಪರ್ಯ ನಿರ್ಣಯದಲ್ಲಿರುವ ರಾಮಾಯಣದ ಎಲ್ಲ ಕಥೆಗಳನ್ನು ಬಿಡದೆ ಸಂಗ್ರಹ ಮಾಡುವ ಅತ್ಯಂತ ಕೌಶಲತೆ ನಮ್ಮ ಮಂತ್ರಾಲಯ ಪ್ರಭುಗಳದು. ಅವರು ಏನು ಮಾಡಿದ್ರು ಅಂದರೆ ಕೇವಲ 11 ಶ್ಲೋಕ ಎಲ್ಲ ಕಥೆಗಳು ಬರಬೇಕು.
ಹಾಗೆ ಸಂಗ್ರಹ ಮಾಡಿದ್ದಾರ್ರಿ. ನೀವು 11 ಶ್ಲೋಕ ಹೇಳಿದ್ರೆ ಡೌಟೇ 100 ಕೋಟಿ ಶ್ಲೋಕ ರಾಮಾಯಣ ಪಾರಾಯಣ ಮಾಡಿದ್ರೆ ಏನು ಫಲ ಬರಬೇಕು ಆ ಫಲ ಬರುವುದು ಹಾಗೆ ರಾಯರು ನೋಡ್ಕೊಳ್ತಾರಂತ. ಒಂದು ಶ್ಲೋಕ ಅದರಲ್ಲಿ ಸುಮಾರು 2000 ಶ್ಲೋಕಗಳ ಚಿಂತನೆಯನ್ನು ರಾಯರಿಟ್ಟಿದ್ದಾರೆ. ಇವತ್ತು ನನಗೆ ಕೊಟ್ಟಿರೋದು ಒಂದು ಶ್ಲೋಕ. ಆ ಒಂದು ಶ್ಲೋಕದಲ್ಲಿ 4 ಸಾಲು. ನಿಜವಾಗಿಯೂ ಗಾಯತ್ರಿ ಮಂತ್ರದ ಒಂದೊಂದು ಅಕ್ಷರ 1000 ಶ್ಲೋಕಗಳ ಡೆಫಿನೇಷನ್ಸ್ ತತ್ ಅಂತಿದೆ. ನೀವು ನೋಡ್ಬೋದು 1000 ಶ್ಲೋಕ ಆದಮೇಲೆ 2ನೇ 1000 ಆರಂಭ ಆಗುವಾಗ ಸ ಅನ್ನುವ ಅಕ್ಷರದಿಂದಲೇ ಶುರುವಾಗುತ್ತೆ. 1000 ಮುಗಿದು 2001 ಬರುವಾಗ ವಿನೇ ಬರುತ್ತೆ. ಹಾಗೆ 1000 ಶ್ಲೋಕಗಳ ಗುಂಪಿನಲ್ಲಿ ಮೊದಲ ಅಕ್ಷರವನ್ನು ಪಕ್ಕಕ್ಕೆ ಇಡ್ತಾ ಹೋದರೆ 24 ಅಕ್ಷರ. ಒಂದೊಂದು ಅಕ್ಷರಕ್ಕೆ 1000 ಶ್ಲೋಕಗಳ ವ್ಯಾಖ್ಯಾನ ವಾಲ್ಮೀಕಿಗಳು ರಚನೆ ಮಾಡಿಕೊಟ್ಟಿದ್ದಾರೆ. ನಮ್ಮ ರಾಯರು ಅದನ್ನು ಮೀರಿದರು. ಅವರು 1000 ಶ್ಲೋಕ, ಆದರೆ ಇವರು ಒಂದು ಶ್ಲೋಕಕ್ಕೆ 2000 ಶ್ಲೋಕಗಳ ರಾಮಾಯಣವನ್ನು ವ್ಯಾಖ್ಯಾನ ಮಾಡ್ತಾರೆ. ಹೇಳ್ತಾ ಕೂತ್ರೆ ನನಗೆ ಯೋಗ್ಯತೆಯೇ ಇಲ್ಲ. ನಿಮಗೆ ಕೇಳಿ ಬಹುಶ್ರುತ ಮಹಾಗುಣ, ನಿಮ್ಗೆ ಕೇಳಿ ಯೋಗ್ಯತೆ ಇರ್ಬೋದು, ಆದರೆ ಹೇಳುವ ಯೋಗ್ಯತೆ ನಂದು ಮಾತ್ರ ಕಡಿಮೆ. 4 ಸಾಲಿನ ರಾಯರ ಶ್ಲೋಕಕ್ಕೆ ನಿಜವಾದ ವ್ಯಾಖ್ಯಾನ, ಸಮಗ್ರ ಬಾಲಕಾಂಡ, ಸಮಗ್ರ ಸೀತಾದೇವಿಯ ಸ್ವಯಂವರದ ತನಕ ಹುಟ್ಟಿನಿಂದ ಆರಂಭ ಮಾಡಿಕೊಂಡು ವಿವಾಹದ ಪರ್ಯಂತರವಾಗಿ ತುಂಬ ಒಳ್ಳೆ ಕತೆ. ಸುಮ್ಮನೆ ನಾವು ಭಕ್ತಿ ಪ್ರೀತಿಯಿಂದ ಚಿಂತನೆ ಮಾಡಿದಾಗ ಹೊಸ ಅರ್ಥಗಳು ನಿಮಗೆ ದೇವರು ಕೊಡ್ತಾನೆ. ಇದು ನೋಡಿ, ಹುಟ್ಟಿನಿಂದ ಆರಂಭ ಮಾಡಿ ವಿವಾಹದ ಪರ್ಯಂತರವಾಗಿ 16 ಸಂಸ್ಕಾರಗಳು, 16 ಕಳೆಗಳಿಂದ ಯುಕ್ತರಾದ ನಾವು ಭಗವಂತನನ್ನು 16 ಬಗೆಯ ಪೂಜೆಯನ್ನು ಮಾಡಬೇಕು. ನಿತ್ಯದಲ್ಲಿ ಷೋಡಶೋಪಚಾರ ಪೂಜಾನ್ ಸಮರ್ಪಯಾಮಿ. ಅದರಲ್ಲಿ 16 ಸಂಸ್ಕಾರಗಳು ರಾಮನಿಗಾಯಿತು. ಮೊದಲು ಹುಟ್ಟಿನಿಂದ ಜಾತಕರ್ಮ, ಕಡೆಗೆ ವಿವಾಹ, ಅಲ್ಲಿಯ ತನಕ ಒಂದೇ ಶ್ಲೋಕದಲ್ಲಿಟ್ಟು ಇದು ನಿಜವಾದ 16 ಉಪಚಾರದ ಪೂಜೆ ನೀವು ಮಾಡಿ. ನೀವು ಪೂಜೆ ಕೂತಾಗ ದೇವರಿಗೆ ಯಾವುದೋ ಹಣ್ಣು ಏನೋ ಅನ್ನ ಇಟ್ಟರೆ ಯಾವ ನೈವೇದ್ಯಕ್ಕೆ ಬರೋದೇ ಇಲ್ಲ. ದೇವ್ರನ್ನ ಕೇಳ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ಅದರಲ್ಲಿ ಫಲಂ ಅಂತಿದೆ. ಆ ಫಲಂ ಯಾವುದು ಅಂದರೆ ಆಚಾರ್ಯರು ಮತ್ತು ಭಾಗವತಾದಿಗಳು ತೋರಿಸುವಾಗ ನಿಗಮ ಕಲ್ಪತರೋರ್ಗಲಿತಂ ಫಲಂ ಅಂತಾರೆ. ವೇಷದಲ್ಲಿ ಬಿಟ್ಟ ಹಣ್ಣುಗಳಲ್ಲಿ ಒಳ್ಳೆಯ ಹಣ್ಣು ಭಾಗವತ ಅಂದರೆ, ಆ ವೇದ ವೃಕ್ಷದಲ್ಲಿ ಬಿಟ್ಟ ಮತ್ತೊಂದು ಹಣ್ಣು ರಾಮಾಯಣ. ರಾಮಾಯಣದ ಹಣ್ಣನ್ನು ದೇವರ ಮುಂದೆ ಇಡಬೇಕಂತೆ. ಒಂದು ಶ್ಲೋಕ ಹೇಳಿಬಿಟ್ರೆ ಇಷ್ಟು ದೊಡ್ಡ ಹಣ್ಣು, 2000 ಶ್ಲೋಕ, 16 ಭಗವಂತನ ಬಗೆಯ ಆರಾಧನೆ ಮಾಡಿದ ಪುಣ್ಯ ಬರುತ್ತೆ. ಅಂಥ ಶ್ಲೋಕವನ್ನು ಮಂತ್ರಾಲಯ ಪ್ರಭುಗಳು ರಚನೆ ಮಾಡಿಕೊಟ್ಟಿದ್ದಾರೆ. ಶ್ರೀಮಾನ್ ಪೂರ್ವಂ ಪ್ರಜಾತೋ ದಶರಥ ನೃಪತೆ ರಾಮನಾಮಾಥನೀತೋ ವಿಶ್ವಾಮಿತ್ರೇಣ ಮಂತ್ರಾಹೃದದ ಸಹಿತ ತಾಟಕಾಂ ಘಾತುಕೋಸ್ತ್ರಂ ಬ್ರಾಹ್ಮಾದ್ಯಂ ಪ್ರಾಪ್ಯಾತ್ವ ನಿಶಿಚರನಿಕರಂ ಯಜ್ಞಪಾಲೋ ವಿಮೋಚ್ಯಾಲ್ಯಾ ಚಾಪಂಚ ಭಂಕ್ತ್ವ ಶಿವದನುರೂಪಯಂ ಜಾನಕೀಂ ನ ಪ್ರಸೀದೇತ್. ನಿಜವಾಗಿಯೂ ಮುಕ್ತ ಕಂಠದಿಂದ ರಾಯರ ಮುಂದೆ, ವಾಯುದೇವರ ಮುಂದೆ, ರಾಮನ ಮುಂದೆ, ಮನೆದೇವರ ಮುಂದೆ ಈ ಒಂದು ಶ್ಲೋಕ ಹೇಳಿಬಿಟ್ರೆ ನಮಗೂ ಆನಂದ ಆಗುತ್ತೆ, ಕೇಳಿದ ಭಗವಂತನಿಗೂ ಆನಂದ ಆಗುತ್ತೆ, ಈ ಶ್ಲೋಕವನ್ನು ಕಂಪೋಸ್ ಮಾಡಿದ ರಾಯರಿಗೂ ಆನಂದ ಆಗುತ್ತೆ. ಅಷ್ಟು ಅರ್ಥಗರ್ಭಿತವಾಗಿ ಭಾವಪೂರ್ಣವಾಗಿ ರಾಯರು ರಾಮನನ್ನು ಕೊಂಡಾಡಿದ್ದಾರೆ. ಈ ಒಂದೊಂದು ಶಬ್ದವನ್ನು ನಾನು ಹೇಳುವಾಗಲೂ ತುಂಬ ವ್ಯಾಖ್ಯಾನಗಳ ಅವಶ್ಯಕತೆ ಇದೆ. ಇದರಲ್ಲಿ ನಾರಾಯಣ ಪಂಡಿತರ ಸಂಗ್ರಹ ರಾಮಾಯಣ ಇದೆ, ಆಚಾರ್ಯರ ತಾತ್ಪರ್ಯ ನಿರ್ಣಯ ಇದೆ, ವಾಲ್ಮೀಕಿಯ ಮೂಲ ರಾಮಾಯಣ ಇದೆ, ಕಂಬರಾಮಾಯಣ, ಅಧ್ಯಾತ್ಮ ರಾಮಾಯಣ, ಎಲ್ಲ ರಾಮಾಯಣಗಳನ್ನು ತಲೆಯಲ್ಲಿ ಹೊತ್ತು ರಾಯರು ಈ ಗ್ರಂಥವನ್ನು ಎತ್ತಿದ್ದಾರೆ, ಹೊರ ಹಾಕಿದ್ದಾರೆ. ಅವರ ಮುಖಕಮಲದಿಂದ ಬರುವ ಒಂದು ಪದದ ಹಿನ್ನೆಲೆಯಲ್ಲಿ ಎಲ್ಲ ರಾಮಾಯಣಗಳ ವಿಷಯ ಇದೆ. ನಮ್ಮ ಯೋಗ್ಯತೆ ಎಷ್ಟೋ ಅಷ್ಟು ತಿಳಿಬೋದು. ನಾ ಹೇಳಿದಷ್ಟೇ ಇದರ ಅರ್ಥ ಅಲ್ಲ, ನಾ ಹೇಳಿದ್ದು ನನ್ನ ಯೋಗ್ಯತೆ. ರಾಯರು ಎಷ್ಟು ಅರ್ಥವನ್ನು ಇಟ್ಟು ಈ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ ಅಷ್ಟನ್ನೂ ಹೇಳುವ ಸಾಮರ್ಥ್ಯ ನಂದಲ್ಲ. ಆರಂಭದಲ್ಲಿ ಹೇಳ್ತಾರೆ, ಭಗವಂತ ತಾನು ಅವತಾರ ಮಾಡಿದ. ಶ್ರೀಮಾನ್ ವಿಷ್ಣು ಪ್ರಜಾತೋ, ವಿಷ್ಣು ಅಂತಲೂ ಹೇಳ್ತಾರೆ. ವಿಷ್ಣು ಅಂದರೆ ವ್ಯಾಪ್ತನಾದವ, ವಿಶಲ್ರು ವ್ಯಾಪ್ತವು, ಬ್ರಹ್ಮಾಂಡದ ಹೊರಗೆ, ಒಳಗೊಂದು ರೂಪ ಹೊರಗೊಂದು ರೂಪ, ಒಳಗೆ ಬಿಂಬರೂಪದಿಂದ ಹೊರಗೆ ಕಾಲರೂಪದಿಂದ ಭಗವಂತ ವ್ಯಾಪ್ತನಾಗಿದ್ದಾನೆ. ಒಳಗೆ ಬಿಂಬರೂಪಿಯಾಗಿ, ಹೊರಗೆ ಕಾಲಾಂತರ್ಗತ ಕಾಲ ನಿಯಾಮಕ ಕಾಲಾತೀತ ತ್ರಿಕಾಲಜ್ಞ ಕಾಲ ಪ್ರವರ್ತಕ ಕಾಲ ನಿವರ್ತಕ ಕಾಲೋತ್ಪಾದಕ ಕಾಲಮೂರ್ತಿ ತವ ದಾಸೋಹಂ ಅಂತೇನು ಹೇಳ್ತಾರೆ. ಅಂತಹ ಹೊರಗೆ ವ್ಯಾಪ್ತನಾದ ವಿಷ್ಣುವೇ ಹಿಂದೆ ಅವತಾರ ಮಾಡಿದ್ದಾನೆ. ಯಾರ ಮಗನಾಗಿ ಬಂದ? ದಶರಥ ನೃಪತೇಹೇ.
ದಶರಥ ಮಹಾರಾಜ ಅವನಿಗೆ ಮಕ್ಕಳೇ ಇರಲಿಲ್ಲ. ಮಕ್ಕಳಿಲ್ಲದ ಸಂದರ್ಭದಲ್ಲಿ ತನ್ನ ಮನೆಯ ಪುರೋಹಿತರನ್ನೆಲ್ಲ ಆಹ್ವಾನ ಮಾಡಿಕೊಂಡು ಉತ್ತಮವಾದ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿದ್ದಾನೆ. ಆಗ ಮೋಕ್ಷಪ್ರದನಾದ ವಾಸುದೇವನೇ ರಾಮನಾಗಿ ಬಂದ. ಪ್ರಜಾತಃ ಅಂತ ಮಂತ್ರಾಲಯ ಪ್ರಭುಗಳು ಹೇಳ್ತಾರೆ. ಜಾತಃ ಅಂದರೆ ಹುಟ್ಟಿದ, ಪ್ರಜಾತಃ ಅಂತ ಯಾಕೆ ಹೇಳಿದ್ರು ಅಂದರೆ ಅವರಿಗೆ ಆ ಶಬ್ದವನ್ನು ಹೇಳುವಾಗ ಆಚಾರ್ಯರ ತಾತ್ಪರ್ಯ ನಿರ್ಣಯ ನೆನಪಿಗೆ ಬಂದ್ಬಿಡ್ತು. ಅಲ್ಲಿ ಹೇಳ್ತಾರೆ ಅಥಭ್ಯವರ್ಧನ್ ಚತುರಕುಮಾರ ಅಭ್ಯವರ್ಧಂತ ಅಂತ ಅಲ್ಲಿ ಹೇಳ್ತಾರೆ. ಅಭಿ ಎನ್ನುವ ಉಪಸರ್ಗವನ್ನು ಆಚಾರ್ಯರು ಪ್ರಯೋಗ ಮಾಡಿದರೆ ಇಲ್ಲಿ ರಾಯರು ಪ್ರ ಅನ್ನುವ ಉಪಸರ್ಗದಿಂದ ಎರಡಕ್ಷರದ ಅಭಿಯನ್ನು ಒಂದರಕ್ಷರಕ್ಕೆ ಶಿಂಕ್ ಮಾಡ್ತಾರೆ. ರಾಯರು ಎಷ್ಟು ಆ ಶಿಂಕ್ ಮಾಡುವ ಸಂಗ್ರಹ ಮಾಡುವ ಕ್ರಮ ನೋಡಿ. ಅಭ್ಯವರ್ಧಂತ ಅಂತ ಆಚಾರ್ಯರು ಹೇಳಿದ್ದನ್ನೇ ಪ್ರ ಅನ್ನುವ ಒಂದೇ ಅಕ್ಷರ ಹಾಕಿ ಆ ಅರ್ಥ ಬರುವ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಹುಟ್ಟು ಅಂದರೆ ಎಲ್ಲರ ಹುಟ್ಟಿನಂತೆ ರಾಮನ ಹುಟ್ಟಲ್ಲ. ರಾಮ ಕೃಷ್ಣ ರೂಪದ ಹುಟ್ಟಿನ ಗುಟ್ಟು ತಿಳಿದಾಗ ಮಾತ್ರ ನಿಮಗೆ ಹುಟ್ಟು ರದ್ದಾಗತ್ತೆ, ಮತ್ತೆ ಹುಟ್ಟಿಲ್ಲದ ಲೋಕಕ್ಕೆ ಹೋಗ್ಬೋದು. ನೀವು ರಾಮನ ಹುಟ್ಟನ್ನು ನಿಮ್ಮ ಹುಟ್ಟಿನಂತೆ ತಿಳಿದ್ರಿ, ನಿಮಗೆ ಮತ್ತೆ ಮತ್ತೆ ಹುಟ್ಟುಗಳು ಬರ್ತಾ ಇರುತ್ತೆ. ರಾಮನ ಹುಟ್ಟಿನ ಗುಟ್ಟೆ ಪ್ರ ಅನ್ನುವ ಉಪಸರ್ಗ. ನಮ್ಮ ಹಾಗೆ ಅವನಿಗೆ ಹುಟ್ಟಿಲ್ಲ ಅಂದರೆ ಶುಕ್ಲ ಶೋಣಿತ ಸಂಬಂಧದಿಂದ ಹುಟ್ಟುವವ ಅಲ್ಲ. ಅವನಿಗೆ ವೃದ್ಧಿ ಹ್ರಾಸ ಇಲ್ಲ, ಗರ್ಭವಾಸದಿಲ್ಲ. ಇದೆಲ್ಲ ಹೇಳಲಿಕ್ಕೆ ತುಂಬ ವರ್ಡು, ಲೆಟ್ರು, ವಾಕ್ಯ, ಸಮೂಹ, ಪದ ಎಲ್ಲ ಬೇಕು. ಅದಕ್ಕೆ ರಾಯರಂದ್ರು ಒಂದೇ ಅಕ್ಷರ ಅರ್ಥ ಮಾಡ್ಕೊಳ್ಳಿ. ಪ್ರ ಅಂದರು ಪ್ರಜಾತ, ಜಾತ ಅಂದರೆ ಹುಟ್ಟು, ಪ್ರ ಅಂದರೆ ಪ್ರಕೃಷ್ಟವಾಗಿ ಉತ್ಕೃಷ್ಟವಾದ ಹುಟ್ಟು ಅಲ್ಲಿ ರಾಮಚಂದ್ರ ದೇವರದು ಆಗಿರ್ತಕ್ಕಂಥದ್ದು. ರಾಮ ಹುಟ್ಟಿದ ಈ ಕಥೆ ಎಲ್ಲ ಆಧ್ಯಾತ್ಮ ಸಂಬಂಧಪಟ್ಟದ್ದು. ರಾಮ ಎಲ್ಲೋ ಹುಟ್ಟಿದ, ಇದು ಯಾವುದೋ ಕತೆ, ಓಲ್ಡ್ ಕತೆ ಎಲ್ಲವೆಂಟು ನಮಗೆ ಸಂಬಂಧಪಟ್ಟದ್ದಲ್ಲ. ಅಂದರೆ ನಿಮ್ಮ ಮನೇಲೂ ಬರೀ ರಾಮಾಯಣ ಆಗಿಬಿಡುತ್ತೆ, ಗೋಳು. ಹಾಗ ರಾಮಾಯಣವನ್ನು ಸರಿಯಾಗಿ ತಿಳಿಬೇಕು. ರಾಮ ಹುಟ್ಟಿದ್ದು ದಶರಥನಲ್ಲಿ. ರಾಮ ಅಂದರೆ ಗುಣವಾನ್ ವಿಗ್ರಹ. ರಾಮ ಅಂದರೆ ಗುಣಗಳ ಮತ್ತೊಂದು ಹೆಸರೇ ರಾಮ. ರಾಮ ಬೇರೆ ಅಲ್ಲ, ಗುಣಗಳು ಬೇರೆ ಅಲ್ಲ. ವಿಷ್ಣುರೇವ ಸ್ವರೂಪಾಣಾಂ ತದ್ಗುಣಾನಾಂ ತಥೈವ ಶಿರ ಆದೀನಾಂ ನೈವ ಭೇದೋಸ್ತಿ ಕಶ್ಚನ. ಭಗವಂತ ಅಂದರೂ ಒಂದೇ, ಭಗವಂತನ ಗುಣ ಅಂದರೂ ಒಂದೇ, ರಾಮ ಅಂದರೂ ಒಂದೇ, ಗುಣಗಳ ಗಣನ ಅಂದರೂ ಒಂದೇ. ಅಂತಹ ರಾಮ ತಾನು ಹುಟ್ಟಿದ ಎಲ್ಲಿ? ತನ್ನಲ್ಲಿ. ದಶರಥ ಅಂದರೆ ಯಾರೋ ಅಲ್ಲ, ನಾವೇ. 10 ಇಂದ್ರಿಯಗಳು. ಈ ದೇಹ ಜೀವನಿಗೆ ದೇವರು ಕೊಟ್ಟ ರಥ. ಈ ದೇಹ ದೇವರು ಜೀವನಿಗೆ ಈ ರಥ ಯಾಕೆ ಕೊಟ್ಟಿದ್ದಾನೆ? ಎಲ್ಲಂದ್ರಲ್ಲಿಗೆ ತಿರುಗಿ ಎಂಜಾಯ್ ಮಾಡು ಅಂತ ಕೊಟ್ಟಿಲ್ಲ. ನಿನ್ನ ಇಲ್ಲಿ ಕಳಿಸಿದ್ದೀನಿ, ಬರುವಾಗ ರೋಡ್ ಗೊತ್ತಾಗತ್ತೋ ಇಲ್ವೋ ಅಂಥೇಳಿ ಅವನೇ ಒಂದು ರಥ ಕೊಟ್ಟಿದ್ದಾನೆ. ಸಾಧನ ಶರೀರ ಇದು, ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ, ಸಾಧುವಂದಿತನೇ. ಆ ಭಗವಂತ ಜೀವರಿಗೆ ಸಾಧನೆಗಾಗಿ ಕೊಟ್ಟಂಥ ರಥ. ಈ ರಥದ ಒಳಗೆ ಯಾರು ಇರಬೇಕು ಅಂದರೆ ಯಾರ್ಯಾರೋ ಇರಬಾರ್ದು. ರಥದ ಮಧ್ಯದಲ್ಲಿ ರಾಮ ಹುಟ್ಟಬೇಕು, ರಾಮ ಇರಬೇಕು, ರಾಮನನ್ನು ಪಡಿಬೇಕು. ನಿಮ್ಮ ಹೃದಯದಲ್ಲಿ ಯಾರಿರ್ಬೇಕು? ರಾಮ. ದಶರಥನಲ್ಲಿ ರಾಮ ಬಂದಂತೆ ಈ 10 ಇಂದ್ರಿಯಗಳಿಂದ ಯುಕ್ತವಾದ ದೇವರ ಕಡೆ ಗಮನ ಮಾಡಲಿಕ್ಕೆ ಹೊರಟಂಥ ಈ ರಥದ ಒಳಗೆ ರಾಮನ ಚಿಂತನೆ ಬೇಕು ಅಂತ ತಿಳಿಸ್ತಾ ಇದ್ದಾರೆ. ನಮಗೆ ಆಶ್ಚರ್ಯ, ದಶರಥನಿಗೆ ಸುಮ್ಮನೆ ಹುಟ್ಟಿಲ್ಲ ರಾಮ, ಯಜ್ಞ ಮಾಡಿದ್ದಕ್ಕೆ ಹುಟ್ಟಿದ್ದಾನೆ. ದೇವರು ಕೊಟ್ಟ ಇಂದ್ರಿಯಗಳನ್ನು ಇಟ್ಕೊಂಡು ಯಜ್ಞವನ್ನು ಮಾಡಿ ದೇವತೆಗಳು ಭಗವಂತನನ್ನು ಹೊಂದುವ ಸಲುವಾಗಿ ಯಜ್ಞವನ್ನು ಮಾಡಿದ್ದಾರೆ. ಯಜ್ಞೇನ ಯಜ್ಞಂ ಅಯಜಂತ ದೇವಾಹ ಯಜ್ಞೇನ ಯಜ್ಞಂ ಅಯಜಂತಹ. ದೇವತೆಗಳು ಭಗವಂತನನ್ನು ಯಜ್ಞನಾಮಕ ಪರಮಪುರುಷನನ್ನು ಯಜ್ಞ ರೂಪದಿಂದ ಅಯಜಂತ ಆರಾಧನೆ ಮಾಡಿದ್ದಾರೆ. ಯಜ್ಞ ಅಂದರೆ ನಾವು ತಿಳ್ಕೊಂಡದ್ದೇ ಬೇರೆ, ಅದ್ರಿರೋದೇ ಬೇರೆ. ನಾವು ತಿಳ್ಕೊಂಡದ್ದು ಕಟ್ಟಿಗೆ ಹಾಕಿ ತುಪ್ಪ ಹಾಕಿ ಕಣ್ತುಂಬ ಹೊಗೆ ಮಾಡಿಕೊಂಡ್ರೆ ಯಜ್ಞ ಅಂತ. ಆದರೆ ಯಜ ಪೂಜಾಯಾಮ್ ಅನ್ನುವ ಧಾತು ಹೇಳುತ್ತೆ ಯಜ್ಞ ಅಂದರೆ ಭಗವಂತನ ಆರಾಧನೆ. ಭಗವಂತನ ಆರಾಧನೆ ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲದ ಪರ್ಯಂತರವಾಗಿ ಮಾಡುವ ಎಲ್ಲ ಕರ್ಮಗಳು ಯಜ್ಞ ಆಗಬೇಕಂತೆ. ಹಾಗೆ ಯಜ್ಞ ಆದಾಗ ಮಾತ್ರ ಭಗವಂತ ಅದನ್ನು ಸ್ವೀಕಾರ ಮಾಡ್ತಾನೆ. ಯಜ್ಞ ಆಗಬೇಕಾದ್ರೆ 3 ಮುಖ್ಯವಾದ ಅಂಶ. ಒಂದು ಸಂಕಲ್ಪ, ಇನ್ನೊಂದು ಸಮರ್ಪಣೆ, ಇನ್ನೊಂದು ಸ್ಮರಣೆ. ಯಾವುದೇ ಕರ್ಮದ ಮೊದಲು ಸಂಕಲ್ಪ ಬೇಕು. ಸಂಕಲ್ಪದ ಹಿನ್ನೆಲೆಯಲ್ಲಿ ಅಹಂಕಾರ ಬಿಡಬೇಕು. ನನ್ನೊಳಗೆ ನಿಂತು ತತ್ವಾಭಿಮಾನಿಗಳ ಒಳಗಿರುವ ವಾಯುದೇವರ ಕಡೆಯಿಂದ ನೀನೇ ಮಾಡಿಸ್ತಾ ಇದ್ದೀಯಾ, ನಾಹಂಕರ್ತ ಹರಿಕರ್ತ ಅನ್ನುವ ಅನುಸಂಧಾನವೇ ಸಂಕಲ್ಪ.